ಬೇಬಿ ಮಾನ್ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಪಪ್ಪ ಮಾನ್ ತೋರಿಸ್ತೆ ಅಂದ್ಬಿಟ್ಟು ಶಾಕ್ ಆಯ್ತಾ? ಅಲ್ಲಿ ಪಕ್ಕದಲ್ಲಿ ಕುತ್ಕೊಂಡಿರೋ ಪಪ್ಪುಮ್ಮ ನಮ್ ಹುಡುಗಿನ ಶಾಕ್ ಆಗಕ್ಕೆ ಇವನಿಗಾಗಿರೋದು. ಅದಕ್ಕೆ ನೋಡ್ರಿ ಕರೆಂಟ್ ಹೊಡೆದಿರೋ ಕಾಗಿ ಮಾಡ್ದಂಗ್ ಮಾಡ್ತವ್ನೆ. ಶಾಕ್ ಆಗ್ಲೇಬೇಕು ಅಂತಾನೆ ತಾನೆ ನಾನು ಈ ತರ ಮಾಡಿದ್ದು. ಯಪ್ಪ ಸತ್ಯ ಹೋಗ್ತಾನ್ ಫ್ರೆಂಡ್ಸ್. ಅವ್ನ ಇದನ್ ಕೇಳಿಸ್ಕೊಂಡ್ರೆ ಸಾಯ್ತೀನಿ ನಾನು. ಏನೋ ಮಂಜಾಲೆ ನಿನ್ ಫ್ರೆಂಡ್ ನಿನ್ ಕುಚಿಕ್ಕುನೆ ಬರೋಬ್ಬರ್ ಪ್ಲಾನ್ ಮಾಡಟ್ಟನಲ್ಲೋ. ಬಬಲ್ಸ್ ಅಲ್ಲಿ ಆಟ ಆಡಿದ್ದು, ಡ್ಯಾನ್ಸ್ ಮಾಡ್ಕೊಂಡು ನಮ್ ಡೇನ ಎಂಜಾಯ್ ಮಾಡಿದ್ವಿ. ಮಂಜನ್ ಲೈಫ್ ನ ಡೆಸ್ಟ್ರಾಯ್ ಮಾಡಿ ನಿಮಗೆ ಎಂಜಾಯ್ ಮಾಡಕ್ ಅದ್ ಹೆಂಗಾದ್ರೂ ಮನಸ್ ಬಂತ್ರು. ನನಗೂ ಅದೇ ಡೌಟ್. ಬರ್ಡೇ ಇಷ್ಟ ಆಯ್ತು. ಅವಳಿಗೆ ಏನಾಯ್ತಿಲ್ ಗೊತ್ತಿಲ್ಲ, ಆದ್ರೆ ಮಂಜನ್ ಈ ಸ್ಥಿತಿಲ್ ನೋಡಿ ಜನಕ್ಕೆ ಹಾಲ್ ಕುಡ್ದಷ್ಟು ಸಂತೋಷ ಆಯ್ತು. ಎಲ್ಲ ಇಷ್ಟ ಆಯ್ತು. ಎಂಟ್ರಿ ಆಗಿರ್ಬೋದು, ಮತ್ತೆ ನೀವು ಸರ್ಪ್ರೈಸ್ ಕೊಟ್ಟಿದ್ದು ನಾನು ನಿಜ ನಂಬೇ ಆಗ್ಲಿಲ್ಲ ನೀವು ಸರ್ಪ್ರೈಸ್ ಕೊಡ್ತೀರಾ ಅಂತ. ಈ ವಿಡಿಯೋ ನೋಡಿ ಮಂಜ ಕಿಟಕಿಯಿಂದ ನೋಡ್ತಾವ್ನೆ. ನನಗೆ ಎಲ್ಲ ಇಷ್ಟ ಆಯ್ತು. ಎಂಟ್ರಿ ಆಗಿರ್ಬೋದು, ಮತ್ತೆ ನೀವು ಸರ್ಪ್ರೈಸ್ ಕೊಟ್ಟಿದ್ದು ನಾನು. ನೀವೇನಾದ್ರೂ ನಿಮ್ ಲವರ್ ಜೊತೆ ಈ ತರ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಮ್ ಮಂಜಂಗೆ ಉರ್ಲಾಕಿ ಅಂದ್ರೆ ಇದನ್ನೆಲ್ಲ ನೋಡಿ ಎಲ್ಲಿ ಹೊಡ್ಕಂತೈತೋ ಜೀವ ಅಂದ್ರೆ ತಲೆನ ದುಃಖದಿಂದ. ತಿರ್ಗಾ ವಾಪಸ್ ಬಂದ್ಬಿಡು ಪಾಪಮ್ಮ. ಬೆಕ್ಕಿಗೆ ಚೆಲ್ಲಾಟ ಇಲಿಗೆ ಪ್ರಾಣ ಸಂಕಟ ಅಂದಂಗೆ ಬೆಕ್ಕೇನೋ ಆರಾಮಾಗಿ ಎಂಜಾಯ್ ಮಾಡ್ತೈತಿ. ಆದ್ರೆ ನಮ್ ಕರಿ ಇಲ್ಲಿ ನೋಡ್ರಿ ಸಾಯಕ್ಕಾಗ್ದೆ ಬದುಕಕ್ಕಾಗ್ದೆ ಒದ್ದಾಡ್ತೈತ ಅವನು. ಏ ಯಾರು ನೀನು? ಸುಟ್ಟೋಗಿರೋ ಒಡೆ ಇಲ್ಲೇನ್ ಮಾಡ್ತಿದ್ಯಾ? ಏ ಮಕ್ಳ ಕಳ್ಳ ಮಂಜ ತಾನೇ ನೀನು? ಇದೇನೋ ಮಂಜ ಹೊಸ ಅವತಾರದಲ್ಲಿ ಕಾಣಿಸ್ಕೊಂತಿದ್ಯಾ? ಮೋಸ್ಟ್ಲಿ ಇವತ್ತೇ ಅನ್ಸುತ್ತೆ ನೀನ್ ಸ್ನಾನ ಮಾಡಿದ್ದು ಹುಟ್ಟದಾಗಿಂದ. ನೀನು ಕೊಳಕ್ ನನ್ ಮಗ ಅಂತ ಬಿಟ್ಟೋಗ್ಯಾರವ್ರೆಲ್ಲ. ದಿನ ಸ್ನಾನ ಮಾಡಿದ್ರೆ ಎಲ್ರು ಜೊತೆಗಿರೋರ ನಿನ್ ಬೆನ್ನು ಉಜ್ಕೊಂಡು. ಕಾಶಿಗೆ ಹೋಗಿ ಸನ್ಯಾಸಿ ಆಗೋಣ ಅನ್ಕೊಂಡಿದೀನಿ ಬ್ರೋ. ಮತ್ ನಿನ್ನೆ ಏನೋ ದೊಡ್ಡದಾಗ ಅಡ್ಸಿದ್ದೆಲ್ಲೋ ವಿಡಿಯೋ ಮಾಡಾಕಿ ದಾನಶೂರ ಕರುಣಂತರ. ಎಕ್ಸ್ ಬಿಟ್ಟೋದ್ಲಂತ ಹೇಳಿ ತಲೆ ಕೆಡ್ಸ್ಕೊಂಬೇಡಿ. ಬೆಲೆ ಇಲ್ದಿರೋ ವಸ್ತುನ ದಾನ ಮಾಡಿ. ಇದಕ್ಕೇನ್ ಹೇಳ್ತೀಯಾ ಬ್ರೋ? ಏನ್ ಮಾಡೋಣ ಬ್ರೋ? ಸನ್ಯಾಸಿ ಆಗ್ಬೇಕು ಬ್ರೋ. ಹೋಗಿ ಆಗ್ಲೇಬೇಕು ಅಂತ ಪಣ ತೊಟ್ಬಿಟ್ಟಿ ಅಂತಂದ್ರೆ ಒಂದ್ ಟಾಸ್ಕ್ ಇದೆ, ಅದನ್ನ ಕಂಪ್ಲೀಟ್ ಮಾಡ್ಬೇಕಾಗುತ್ತೆ ನೋಡು. ಅದೇನಪ್ಪಾ ಅಂತಂದ್ರೆ 50 ಅಡಿ ಆಳ ಇರೋ ಒಂದ್ ಬಾವಿ ನುಡುಕು, ಅದ್ರಲ್ಲಿ ನೀರು ಫುಲ್ ತುಂಬಿರ್ಬೇಕು. ನೀನ್ ತುತ್ತುದಿಲ್ ಕುತ್ಕೊಂಡು ಹೊಂಗ 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 ಅಂತ 101 ಸರ್ತಿ ಜಪ ಮಾಡ್ಬೇಕು. ಅವಾಗ ನೀನ್ ಲೆವೆಲ್ 1 ಪಾಸ್ ಆಗ್ತೀಯಾ. ಕಾಣದ ಕಡಲಿಗೆ ಅಂಬಲಿಸಿದೆ ಮನ, ಕಾಣದ ಕಡಲಿಗೆ ಅಂಬಲಿಸಿದೆ ಮನ. ನಿನ್ ಬೇಬಿಮಾ ಪಪ್ಪುಮಾ ಚಿನ್ನುಮಾ ಪಾಲಿಗೆ ನೀನ್ ಬದುಕಿದ್ರು ಸತ್ತೋಗಿರೋ ಹೆಣ. ಥೂ ನಡಿ ರಿಪ್. ಓಯ್, ನನ್ನ ಹತ್ರ ಮರದ ತುಂಬಾ ಬಾಳೆಹಣ್ಣಿದೆ, ನಿನ್ನ ಹತ್ರ ಇದೆಯಾ? ಇದ್ರೆ ಕಾಮೆಂಟ್ ಮಾಡು. ಕಮೆಂಟ್ ಮಾಡೋದೇನೋ ತಗ್ದೆ ತೋರಿಸ್ತೀನಿ ಹೇಗಿದೆ ನನ್ನ ಹತ್ರ ಇರೋ ಎಳೆ ಬಾಳೆಹಣ್ಣು. ನಿನ್ನ ಹತ್ರ ಮರು ತುಂಬಾ ಅಷ್ಟೊಂದ್ ಬಾಳೆಹಣ್ಣಿದ್ರು ವೇಸ್ಟ್. ಎಲ್ಲ ಲಾಸ್ಟ್ ಸ್ಟೇಜ್ ಅಂದ್ರೆ ಇನ್ನೊಂದೆರಡು ದಿನದಲ್ಲಿ ಕೊಳ್ತೋಗ್ಬಿಡ್ತವೆ, ಅಷ್ಟ ಹಣ್ಣಾಗಿದ್ದಾವೆ. ಆದ್ರೆ ನನ್ನ ಹತ್ರ ಇರೋ ಹಸಿರು ಬಾಳೆಹಣ್ಣು ನೋಡಿಲ್ಲ ಎಷ್ಟು ಗಟ್ಮುಟ್ಟಾಗೈತಿ. ಇವಾಗೆ ತಿನ್ನಕ್ ಆಗಲ್ಲ. ನಿನಗೆ ಅಂತಂದ್ರೆ ಬೇಕಾದ್ರೆ ಕಟ್ ಮಾಡಿ ಚಿಪ್ಸ್ ಮಾಡ್ಕೊಡ್ತೀನಿ. ಆಗ ಯೋಚನೆ ಮಾಡು. ನಮ್ಮೂರಲ್ಲಿ ತೂತು ವಡೆ ಹಿಂಗೆ ಇರುತ್ತೆ, ನಿಮ್ಮೂರಲ್ಲೂ ಹಿಂಗೆ ಇರುತ್ತಾ? ಇಲ್ಲ, ನಮ್ ಕಡೆ ತೂತ್ ಸ್ವಲ್ಪ ಸಣ್ಣದಿರುತ್ತೆ. ನೀನ್ ಇಲ್ಲಿ ತೋರಿಸ್ತಿರೋ ಒಡೆಗಳ ತೂತು ರಾಷ್ಟ್ರೀಯ ಹೆದ್ದಾರಿಗಳಾಗಿದ್ದಾವೆ. ಸೊ ಲಾಟ್ ಆಫ್ ಡಿಫರೆನ್ಸ್ ಇದೆ, ಕಮೆಂಟ್ ಮಾಡಕ್ ಆಗಲ್ಲ. ಅರ್ಥ ಆಯ್ತು ಅನ್ಸುತ್ತೆ. 3 ದಿನದಿಂದ ಕರ್ದಿರೋ ಒಡೆಗಳಿದ್ದಂಗಿದಾವೆ. ಅದನ್ನ ತಿನ್ಕೊಂತ ಅಂತೆಲ್ಲ ಬಿಲ್ಡಪ್ ಕೊಡ್ತೀಯಲ್ಲ, ಬೇಕಾ ಈ ಶೋಕಿ? ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ಏನ್ ಮಾಡ್ತೀಯಾ? ಬ್ರಹ್ಮನ್ ಮಿಸ್ಟೇಕ್, ಹೆಣ್ಣಾಗ್ಬಿಟ್ಬಿಟ್ಟಿದ್ಯಾ? ಓಯ್, ನನ್ನ ಹತ್ರ 200 ರೂಪಾಯಿ ಇದೆ. ಅದನ್ನ ಸುಳ್ಳಿ ಸುತ್ತಿ ಆ ಸೀಟ್ ಅಡಿಲಿಕ್ಕು ಗಾಡಿಲಿ. ಇರಿಟೇಷನ್ ಕಟ್ರಿ. ಓಯ್, ನನ್ನ ಹತ್ರ ಚಪ್ಲಿ ಇದೆ. ಒಬ್ಬ ಮನುಷ್ಯನಲ್ಲಿ ಏನ್ ಬೇಕೋ ಬುದ್ಧಿ ಕಾಮನ್ ಸೆನ್ಸ್ ಅವೇ ಇಲ್ಲಲ್ಲ ನಿನ್ನ ಹತ್ರ. ಅವ್ನ್ ತಗೊಂಡ್ ಹೊಡ್ಕೋ, ಅವಾಗಾದ್ರೂ ಬಂದ್ರು ಬರ್ಬೋದು. ಅಲ್ಲ, ಈ ತರ ವಿಡಿಯೋ ಮಾಡ್ತೀಯಲ್ಲ, ನಮ್ಮೂರಲ್ಲಿ ಇಷ್ಟಾಗ್ಲ ಇದೆ, ನಿಮ್ಮೂರಲ್ಲಿ ಎಷ್ಟು ಉದ್ದ ಇದೆ, ಕಮೆಂಟ್ ಮಾಡಿ ಅವು ಇವು ಅಂತ. ಇವೆಲ್ಲ ವಿಡಿಯೋಸ್ ನಿಮ್ ಮನೇಲಿ ನೋಡಿ ನಿಂಗೆ ಏನು ಭಯಲ್ವಾ ಅಂತ. ನನಗೂ ಅದೇ ಡೌಟ್. ಅಲ್ಲ, ಒಂದೊಂದ್ ಸರ್ತಿ ಹಿಂಗೂ ಡೌಟ್ ಬರುತ್ತೆ. ಅವ್ರ ಮಾತು ಕೇಳಿದ್ರೆ ನೀನ್ ಯಾಕೆ ಈ ತರ ಕೆಲ್ಸಕ್ ಬರ್ಲಾರ್ದ ವಿಡಿಯೋ ಹಾಕಿ ಜನರ ಹತ್ರ ಹಿಂಗ್ ಬಯಸ್ಕೊಂತಿದ್ದೆ? ಜನ್ಮ ಕೊಟ್ಟ ತಪ್ಪಿಗ್ ಪಾಪ ಅವ್ರನ್ನ ಏನ್ ಮಾಡ್ತಾರ, ಅನ್ಭವಿಸ್ತಾರೆ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ನಿನ್ನ ಹತ್ರ ಇದೆಯಾ? ತೋರ್ಸುದ್ನಲ್ಲ ಅವಾಗ್ಲೇ. ಚೀಪಾಗೆಲ್ಲ ಬೆಳೆದಿಲ್ಲ ಇವಳು. ತುಂಬಾ ಸ್ಟ್ಯಾಂಡರ್ಡ್, ತುಂಬಾ ಡೀಸೆಂಟ್. ಅಂದ್ರೆ ನಿಮ್ ಮಗಳ ಹತ್ರ ಕಣ್ಣಲ್ಲಿ ಬಿಸ್ಲೇರಿ ಬರುತ್ತಾ ಹೆಂಗೆ? ನನಗೂ ಅದೇ ಡೌಟ್. ತುಂಬಾ ಕ್ವಾಲಿಟಿ. ತುಂಬಾ ಕ್ವಾಲಿಟಿ ಏನ್ ಒಂದ್ ವಸ್ತುನ ಪ್ರಮೋಷನ್ ಮಾಡೋ ತರ ತುಂಬಾ ಕ್ವಾಲಿಟಿ ಆಗಿದೆ ಗಾಯ್ಸ್, ಗಟ್ಮುಟ್ಟಾಗಿದೆ ತಗೊಳ್ಳಿ ಅನ್ನೋ ತರ ಹೇಳ್ತಿದ್ಯಲ್ ಬೇವ. ಎಲ್ಲೋ ಕೆಲವು ಮಕ್ಳು ಹೆಂಗೆ ಗೊತ್ತಾ, ಜಾಸ್ತಿ ತುಂಟುತನ ಮಾಡ್ತಿರ್ತಾರೆ, ಜಾಸ್ತಿ ಬೈಸ್ಕೊಂತಿರ್ತಾರೆ. ನಿಜ ಯಾರ ಹೊಟ್ಟೆಲಿ ಹುಟ್ಟದೇ ಇರೋ ಪದ್ಮಾವತಿ ನಿನ್ ಹೊಟ್ಟೆಲೆ ಹುಟ್ಬಿಟ್ಟಿದ್ದಾಳೆ. ಇದನ್ನೆಲ್ಲ ನೋಡ್ತಿದೀವಲ್ಲ ನಮ್ ಬರೇ ಕಣ್ಣಿಂದ. ನಾವೇ ಪುಣ್ಯವಂತ್ರ. ಕೈ ಮುಗಿರ್ಲಿ. ಯಾವಳ ಒಬ್ಳು ಕಮೆಂಟ್ ಅಲ್ಲಿ ಹೇಳ್ತಾಳೆ ಏನಂತ? ಏನೋ ಮುದುಕಿ ಅಂತ. ಅಯ್ಯೋ, ಅವಳ ಕಣ್ಣ ಕ್ಯಾತನ ಏನೋ ಇಟ್ಕೊಂಡವಳ ಅಂತ ಕಾಣುತ್ತೆ. ಅದೇ ಅಮುಕು ಡುಮುಕುದು.
ಅಲ್ವಾ ಮತ್ತೆ ಹಂಗೆಲ್ಲ ಕಮೆಂಟ್ ಹಾಕ್ತಾರಾ? ಇಲ್ಲಿ ಯಾರೇನು ಹುಡುಗಿ ಅಂತ ಏನ್ ಹೇಳ್ಕೊಂಡಿಲ್ಲ. ನೀವ್ ಹೇಳ್ಕೊಂಡಿಲ್ಲ ಅಂದ್ರೂ ಮುತ್ತು ನಾಚುವಂತ ಚೆಲುವೆ ನೀವು. ಅರಿಶಿಣ ಮತ್ತು ಚಂದನದ ಗುಣಗಳ ಸಂತೂರ್ ಮಮ್ಮಿ ಅದೇ ನೀವು. ನನ್ ಮೇಲೆ ಹಣೆ ಇಟ್ಟಳು. ನಿಮ್ ಮಗಳಕ್ಕಿಂತ ನೀವೇ ಚೆನ್ನಾಗ್ ಕಾಣಿಸೋದು ಹೇಳ್ಬೇಕಂದ್ರೆ. ನನ್ನ ಮಗಳಿಗಿಂತ ನಾನ್ ಚೆನ್ನಾಗಿದ್ದೀನಿ ಅಂದ್ರೆ ಇದೀರಾ ಇವನ್ ಮೇಲೆ ಹಣೆ. ಥ್ಯಾಂಕ್ ಯು. ಬಟ್ ಇದಕ್ಕೆ ಏನ್ ಹೇಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಇನ್ಸ್ಟಾಗ್ರಾಮ್ ನ ಅನ್ಇನ್ಸ್ಟಾಲ್ ಮಾಡ್ಬಿಡಿ. ಚೆನ್ನಾಗಿದ್ಯಾ ಬಟ್ ಅದೇ ನಾನ್ ಮೊನ್ನೆ ಪೊಲೀಸ್ ಎಕ್ಸಾಮ್ ಬರ್ದಿದ್ದೀನಿ. ಪಾಸ್ ಆದ್ರೆ ಫಸ್ಟ್ ಮಾಡೋ ಕೆಲ್ಸನೇ ನಿಮ್ದದ. ಅರ್ಧ ಅಲ್ಲಿ ಉದ್ರೋಗೈತಲ್ಲ ಅದನ್ನ ಹುಡುಕೊಡ್ತೀನಿ. ಯಾಕಂದ್ರೆ ನಿಮ್ ಈ ಮುರುಕಲ್ಲಿನ ಸ್ಮೈಲು ಎಷ್ಟೋ ಪಡ್ಡೆ ಹುಡುಗರ ಹೊಟ್ಟೆ ಕೆಡಿಸಿದೆ, ಅಂದ್ರೆ ಬೇದಿ ಆಗೋ ತರ ಮಾಡಿದೆ. ಕಮೆಂಟ್ ಅಲ್ಲಿ ಬಂದ್ ಯಾರು ಹೇಳ್ಕೊಂಡೇ ಇಲ್ವಾ ಈ ತರ ಬೇದಿ ಆಗ್ತಿರೋದು ಅವ್ರಿಗೆ? ಕಮೆಂಟ್ಸ್ ಅಲ್ಲಿ ಆತರ ಬರುತ್ತೆ ಕೆಲವೊಂದು ಕಮೆಂಟ್ಸ್. ಫುಲ್ ಲಿಕ್ವಿಡ್ ಫಾರ್ಮ್ ಆಗಿ ನೀರಕ್ ಹೋಗ್ತೈತಿ. ಹೂಸು ಬಿಡುವುದು. ನನಗ್ ಮುತ್ಕೊಡೋ ಹುಡ್ಗ ರಾಜ ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ವಾರಕ್ಕೊಂದ್ ಫೇರ್ ಅಂಡ್ ಲವ್ಲಿ ಕೊಡ್ಸಿ ನನ್ನ ರಾಣಿ ತರ ನೋಡ್ಕೋಬೇಕು. ಮತ್ತೇನೇನ್ ಕ್ವಾಲಿಟೀಸ್ ಇರ್ಬೇಕು ಅವನಲ್ಲಿ? ಅವನಿಗ್ ಮನೆ ಇಲ್ಲ ಅಂದ್ರು ಅವನ್ ಮನ್ಸು ಮನೆ ತರ ಇರ್ಬೇಕು. ಸಬ್ ಟೈಟಲ್ಸ್ ಇಲ್ಲ ಅಕ್ಕನ್ ನೋಡ್ ಕಲಿ. 2 BHK ಮನೆ ಸಪ್ರೇಟ್ ಗ್ವಾದ್ಲಿ ಇರ್ಬೇಕಂತೆಲ್ಲ ದಿಮಾಕ್ ಮಾಡ್ತಿಯಲ್ಲ ನೋಡಿ ಇಲ್ಲಿ ಸ್ವಲ್ಪ. ಐ ಡೋಂಟ್ ಲೈಕ್ ಸ್ಟಾಫ್. ಹೂ ಕೇರ್ಸ್, ಗೆಟ್ ಲಾಸ್ಟ್. ನಮ್ಗೆ ಇಂಗ್ಲಿಷ್ ಐ ಡೂ ಯಾ. ನೀವು ಕಂಟಿನ್ಯೂ ಮಾಡಿ ಮೇಡಮ್. ಮುದ್ ಮಾಡ್ತಾ ನನ್ ಬಾಗಿ ತುತ್ತಿಡ್ಬೇಕು. ಅವೆಲ್ಲ ಚೆನ್ನಾಗಿಡ್ತಾನೆ, ಡೋಂಟ್ ವರಿ. ಆದ್ರೆ ಅವ್ನ್ ಮೂಗಲ್ಲೇ 2 BHK ರೂಮ್ ಇದಾವೆ, ಅದ್ರಲ್ಲೇ ಸಂಸಾರ ಮಾಡ್ಬೇಕು ನೀವು. ತೋರ್ಸಲ್ಲ ರೂಮ್ ನ. ದೇವರು ಕಟ್ಟಿದ ಗುಡಿಯಲ್ಲಿ ನೋಡಿದ್ರ ಲೈಟ್ ಹಾಕಿಲ್ಲ, ಅದಕ್ಕೆ ರೂಮ್ಸ್ ಕತ್ಲ ಕಾಣ್ತಿದಾವೆ. ಒಳಗೆ POP ವರ್ಕ್ ನಡೀತಾ ಇದೆ. ಇನ್ನೊಂದ್ 3 ತಿಂಗಳಿಗೆ ರೆಡಿ ಆಗುತ್ತೆ ಅಂತ ಹೇಳಿದಾರೆ ಇಂಜಿನಿಯರ್. ಸೌಂಡ್ ಪ್ರೂಫ್ ರೂಮ್ ಬೇರೆ. ಹೆಂಗೆ ಮತ್ತೆ ಓಕೆನಾ ವಗೇನಾ? ಓಕೆ. ಅಯ್ಯೋ ನಿಜಾನಾ? ಓಕೆ ಅಂತ ಹೇಳಿದ್ನಲ್ಲ. ಇದನ್ನೇ ಒಂದ್ 6 ತಿಂಗಳ ಹಿಂದೆ ಅವ್ನ್ ಕೇಳ್ದಾಗ ಹೇಳಿದ್ರೆ ಇಷ್ಟೊತ್ತಿಗೆ ಮನೆ ರೆಡಿ ಮಾಡ್ಸಿ ಇವತ್ತಿಗೆ ಉಕ್ಸೋ ಕಾರ್ಯಕ್ರಮ ಆದ್ರೂ ಇಟ್ಕೊಂತಿದ್ವಾ. ನಾನು ಓಕೆ ಅಂತ ಹೇಳಿದ್ದು ಅವನ್ಗಲ್ಲ, ನಿನಗೆ. ನಿನ್ ಕಂಡ್ರೆ ನನ್ಗಿಷ್ಟ ಅಂದೆ. ಏನ್ ಹೇಳ್ತಿದ್ಯಾ? ಅವ್ನು ಆಲ್ರೆಡಿ ಅರಶಿನ ಶಾಸ್ತ್ರಕ್ಕೂ ರೆಡಿ ಆಗಿದ್ದಾನೆ. ನೀನ್ ಇಲ್ಲ ಅಂದ್ರೆ ಜೀವನೇ ಬಿಡ್ತಾನೆ. ನನ್ ಮೇಲೆ ಬೇಜಾರು ಆಗ್ತಾನೆ. ನಾ ಅವನ್ ಮೇಲ್ ಬಿದ್ದೆ ನಗು ಬಂತು, ಅವ್ನ್ ನನ್ ಮೇಲ್ ಬಿದ್ದ ಮಗು ಬಂತು. ಯವ್ವ, ನೀನ್ ಅವನ್ ಮೇಲ್ ಬೀಳಕ್ ಹೋಗಿ ನನ್ ಮೇಲ್ ಬಿದ್ದಿಯಲ್ಬೆ. ನಾನ್ ನಿನ್ ಮೇಲ್ ಬಿದ್ದಾಗ ಏನೋ ಮಗು ಬಂತು, ಆದ್ರೆ ನೀನ್ ನನ್ನ ಮೇಲ್ ಬಿದ್ದಾಗ ನನ್ 2 ಬೀಜ ಬಾಯಿಗೆ ಬಂತು.